ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಓಷನ್ ಆಫ್ ನಾಲೆಜ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಿನಲ್ಲಿ ನಾನು ಇಂಗ್ಲಿಷ್ ಗ್ರಾಮರಿನ ನಲ್ಲಿನ ನಂಬರ್ಸ್ ಎಂಬ ಟಾಪಿಕ್ ಅನ್ನು ತೆಗೆದುಕೊಂಡಿದ್ದೇನೆ. ಆ ನಂಬರ್ಸ್ ಅಂದರೆ ಕನ್ನಡದಲ್ಲಿ ವಚನಗಳು ಎಂದು ಅರ್ಥ ಕೊಡುತ್ತದೆ. ಈ ನಂಬರ್ಸ್ ಗಳಲ್ಲಿ ಎರಡು ವಿಧಗಳಿವೆ, ಸಿಂಗುಲರ್ ಅಂಡ್ ಪ್ಲೂರಲ್, ಏಕವಚನ ಮತ್ತು ಬಹುವಚನ. ಅವು ಏಕವಚನ ಎಂದರೇನು, ಬಹುವಚನ ಎಂದರೇನು, ಏಕವಚನದಲ್ಲಿ ಯಾವ ಯಾವ ಶಬ್ದಗಳು ಬರುತ್ತವೆ, ವರ್ಡ್ಸ್ ಬರುತ್ತವೆ, ಬಹುವಚನದಲ್ಲಿ ಯಾವ ಶಬ್ದಗಳು ಬರುತ್ತದೆ, ಏಕವಚನದಿಂದ ಬಹುವಚನಕ್ಕೆ ಹೇಗೆ ಚೇಂಜ್ ಮಾಡುವುದನ್ನು ಈ ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, noun have two numbers, singular numbers and plural numbers. If you speak of one person, place or things, then the noun is in the singular number. For example, bird, flower, poet, book, house, eye, hand, leg, room, teacher, students. ಯಾವುದರ ಬಗ್ಗೆ ಒಂದರ ಬಗ್ಗೆ ನಾವು ಮಾತಾಡ್ತೀವಿ, ಪರ್ಸನ್ ಆಗಿರ್ಲಿ, ಪ್ಲೇಸ್ ಆಗಿರ್ಲಿ, ಥಿಂಗ್ಸ್ಗಳಾಗಿರ್ಲಿ, ಒಂದು ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತುವಿನ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಅದು ಸಿಂಗುಲರ್ ಫಾರ್ಮಿನಲ್ಲಿ ಇರುತ್ತೆ. ಅವು ಫಾರ್ ಎಕ್ಸಾಂಪಲ್ ಯಾವ ಅಂದ್ರೆ ಬರ್ಡ್ಸ್, ಫ್ಲವರ್, ಪೋಯೆಟ್, ಬುಕ್, ಹೌಸ್, ಐ, ಹ್ಯಾಂಡ್, ಲೆಗ್, ರೂಮ್, ಟೀಚರ್, ಸ್ಟೂಡೆಂಟ್ಸ್. ಓಕೆ, nouns have two numbers. Nouns have two numbers. One singular number and two plural number. ಸಿಂಗುಲರ್ ನಂಬರ್ ಅಂದ್ರೆ if we speak of one person, place or things, then the noun is in singular number. ಯಾವ ಒಂದರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಅದು ಸಿಂಗುಲರ್ ಫಾರ್ಮಿನಲ್ಲಿ ಇರುತ್ತದೆ. ನೌನಿನಲ್ಲಿ ಎರಡು ಪ್ರಕಾರವಿವೆ, ಒಂದು ಸಿಂಗುಲರ್, ಒಂದು ಪ್ಲೂರಲ್. If you speak of one person, place or things, then the noun is in singular numbers. For example, bird, flower, book, house, and eye, room, teacher, etc. ಈಗ ಸಿಂಗುಲರ್ ಬಗ್ಗೆ ಗೊತ್ತಾಯ್ತು, ಈ ಪ್ಲೂರಲ್ ಬಗ್ಗೆ ತಿಳಿದುಕೊಳ್ಳೋಣ. If we speak of many things, persons or place, then the noun is in the plural number. ಯಾವಾಗ ನಾವು ಜಾಸ್ತಿ, ಒಂದರಿಗಿಂತ ಜಾಸ್ತಿ ಬಗ್ಗೆ ಮಾತಾಡ್ತಾ ಇದ್ದರೆ ಅದು ಪ್ಲೂರಲ್ ಫಾರ್ಮಿನಲ್ಲಿ ಇರುತ್ತೆ. If we speak of many things,
things, persons, or places, then the noun is in the plural number, is in the plural number. For example, birds, flowers, and books, houses, legs, hands, etc. ಎರಡಕ್ಕಿಂತ ಜಾಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ಪ್ಲೂರಲ್ ಫಾರ್ಮಿನಲ್ಲಿ ಇರುತ್ತೆ. ಇಂಗ್ಲಿಷ್ನಲ್ಲಿ ಏಕವಚನಕ್ಕೆ ಸಿಂಗ್ಯುಲರ್ ಎನ್ನುತ್ತಾರೆ, ಬಹುವಚನಕ್ಕೆ ಪ್ಲೂರಲ್ ಎನ್ನುತ್ತಾರೆ. ಸಿಂಗ್ಯುಲರ್ ನಲ್ಲಿ ಯಾವ ವರ್ಡ್ಸ್ ಬರುತ್ತೆ, ಪ್ಲೂರಲ್ ನಲ್ಲಿ ಯಾವ ವರ್ಡ್ಸ್ ಬರುತ್ತೆ ಅನ್ನೋದನ್ನು ಈಗ ಕಂಟಿನ್ಯೂ ಕ್ಲಾಸಿನಲ್ಲಿ ತಿಳಿದುಕೊಳ್ಳೋಣ. First step, generally s is added at the end of noun, the singular form. ಜನರಲ್ ಆಗಿ ನಾವು ಇಂಡಿನಲ್ಲಿ ಎಸ್ ಹಚ್ಚಿದರೆ ಅದು ಪ್ಲೂರಲ್ ಆಗುತ್ತದೆ. ಅವು ಯಾವ್ಯಾವ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಜನರಲಿ as is added at the end of the noun. ನೌನಿನ ಇಂಡಿನಲ್ಲಿ ನಾಮಪದದ ಕೊನೆಯಲ್ಲಿ ಎಸ್ ಹಚ್ಚಿದರೆ ಅದು ಸಿಂಗ್ಯುಲರ್ ನಿಂದ ಪ್ಲೂರಲ್ ಫಾರ್ಮಿನಲ್ಲಿ ಆಗುತ್ತೆ. ಅವು ಯಾವ್ಯಾವ ವರ್ಡ್ಸ್ಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. singular and plural. Book, books. Okay. Chair, chairs. Table, tables. Ball, balls. Bat, bats. ಇವು ಕಾಮನ್ ಆಗಿ ಸಿಂಗ್ಯುಲರ್ ನಿಂದ ಪ್ಲೂರಲ್ ಮಾಡೋದಕ್ಕೆ ನಾವು ಎಸ್ ಬಳಸುತ್ತೇವೆ. ಆದರೂ ಈ ಸಿಂಗ್ಯುಲರ್ ನಿಂದ ಪ್ಲೂರಲ್ ಮಾಡೋದಕ್ಕೆ 5-6 ನಿಯಮಗಳಿವೆ. ಅವು ಯಾವುದನ್ನು ತಿಳಿದುಕೊಳ್ಳೋಣ. ಇದು ಸೆಕೆಂಡ್ ಏನಿದೆ ಅಂತ ತಿಳಿದುಕೊಳ್ಳೋಣ. If the noun ends in s, sh, ch, x is added. ನೌನಿನ ಇಂಡಿನಲ್ಲಿ ಎಸ್, sh, ch, x ಬಂದರೆ ಅದು ಓನ್ಲಿ ಎಸ್ ಹಚ್ಚಿದರೆ ಸಿಂಗ್ಯುಲರ್ ಆಗುವುದಿಲ್ಲ. ಅದರಲ್ಲಿ es ಅನ್ನು
ನಾವು ಬಳಸಬೇಕು. ಈಗ ಎಲ್ಲಕ್ಕ ಬುಕ್ಸ್ ಟೇಬಲ್ಸ್ ಅಂತ ಹಚ್ಚಿ ಚೇಂಜ್ ಮಾಡಿದೀವಿ. ಆದರೆ ಎಲ್ಲಿ ಲಾಸ್ಟ್ ಪದಗಳಲ್ಲಿ ನಾಮಪದದಲ್ಲಿ SH CH X ಬಂದರೆ ಅದು ಬಹುವಚನ ಆಗಬೇಕಾದರೆ ಅದಕ್ಕೆ ES ಅನ್ನು ನಾವು ಆಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅನ್ನು ತಿಳಿದುಕೊಳ್ಳೋಣ. ಸಿಂಗುಲರ್, ಪ್ಲೂರಲ್. ಬಸ್. ಈ ಬಸ್ಸಿಗೆ BUSS ಬರುವುದಿಲ್ಲ. ಅದಕ್ಕಾಗಿ ಇದು ಲಾಸ್ಟ್ ಇಂಡಿನಲ್ಲಿ ಏನಿದೆ ಎಸ್ ಇದೆ. ಅದಕ್ಕಾಗಿ ಪ್ಲೂರಲ್ ಫಾರ್ಮ್ ಮಾಡೋದಕ್ಕೆ ನಾವು ES ಅನ್ನು ಬಳಸುತ್ತೇವೆ. ಇದೇ ಕನ್ಫ್ಯೂಸ್ ಆಗುತ್ತದೆ ಎಲ್ಲದಲ್ಲಿ. ಬುಕ್ಸ್ ಸಿಂಗ್ಲರ್ ನಿಂದ ಪ್ಲೂರಲ್ ಮಾಡೋದಕ್ಕೆ SS ಹಚ್ಚುತ್ತಾರೆ ಎಂದು ಎಲ್ಲ ವರ್ಡ್ಸ್ ಗಳಿಗೆ SS ಹಚ್ಚಿದರೆ ಅದು ತಪ್ಪಾಗುತ್ತೆ. ಅದಕ್ಕೆ ಒಂದೊಂದು ರೂಲ್ಸ್ಗಳಿವೆ, ಅವನ್ನು ನಾವು ತಿಳಿದುಕೊಳ್ಳಬೇಕು. ಯಾವುದರ ನೌನಿನ ಇಂಡಿನಲ್ಲಿ ಯಾವ ಶಬ್ದ ಬಂದರೆ ಯಾವ ವರ್ಡ್ಸ್ ಅನ್ನು ಯಾವುದು ಬಳಸಬೇಕೆನ್ನೋದನ್ನು ನಾವು ತಿಳಿದುಕೊಂಡ್ರೆ ಈಸಿ ಆಗುತ್ತೆ. ಕ್ಲಾಸ್, ಕ್ಲಾಸಸ್, ಕ್ಲಾಸಸ್, ಗ್ಲಾಸ್, ಗ್ಲಾಸಸ್. ನೆಕ್ಸ್ಟ್ SH ಬರುವ ವರ್ಡ್ಸ್ ಅನ್ನು ನಾವು ತಿಳಿದುಕೊಳ್ಳೋಣ. ಡಿಶ್. ಲಾಸ್ಟಿನಲ್ಲಿ SH ಬಂದಿದೆ. SH ಬಂದಿದರೆ ಇಂಡಿನಲ್ಲಿ ES ನಿಂದ ಬಹುವಚನವಾಗಿ ಮಾಡಬೇಕು. ಡಿಶಸ್, ಬ್ರಷ್, ಬ್ರಷಸ್. ಓಕೆ, ಇನ್ನೊಂದು CH ಎಕ್ಸಾಂಪಲ್ ನೋಡೋಣ. ವಾಚ್. ಲಾಸ್ಟಿನಲ್ಲಿ CH ಬಂದರೆ ಬಹುವಚನ ಮಾಡೋದಕ್ಕೆ E ಅನ್ನು ನಾವು ಬಳಸಬೇಕು. ವಾಚ್, ವಾಚಸ್. ವಾಚಸ್. ಮ್ಯಾಚ್, ಮ್ಯಾಚಸ್. ಎಕ್ಸಿನ ತಿಳಿದುಕೊಳ್ಳೋಣ. ಬಾಕ್ಸ್. ಲಾಸ್ಟಿನಲ್ಲಿ X ಬಂದಿದೆ, ಅದಕ್ಕಾಗಿ ಬಹುವಚನ ಮಾಡುವುದಕ್ಕೆ ಬಾಕ್ಸಸ್ ES ಅನ್ನು ನಾವು ಬಳಸಬೇಕು. ಫಾಕ್ಸ್, foxes. If the noun ends in S, SH, CH, X ಇದ್ರೆ ಅದಕ್ಕೆ ಏನ್ ಮಾಡಬೇಕು ನಾವು ES ಅನ್ನು ಆಡ್ ಮಾಡಿ ಅದಕ್ಕೆ ಬಹುವಚನವಾಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬಸ್, ಬಸಸ್. ಕ್ಲಾಸ್, ಇಲ್ಲಿ S ಇದೆ, ಅದಕ್ಕಾಗಿ ಇಲ್ಲಿ ES ಬಂದಿದೆ. ಕ್ಲಾಸ್, ಕ್ಲಾಸಸ್. ಗ್ಲಾಸ್, ಗ್ಲಾಸಸ್. ಡಿಶ್, ಈ CH ಬಂದಿದೆ, ಲಾಸ್ಟ್ SH ಬಂದಿದೆ, ಅದಕ್ಕಾಗಿ ಡಿಶಸ್ ES ಅನ್ನು ನಾವು ಬಳಸಿದ್ದೇವೆ. ಬ್ರಷ್, ಬ್ರಷಸ್. ಲಾಸ್ಟಿನಲ್ಲಿ CH ಬಂದಿದೆ. ವಾಚ್, ವಾಚಸ್. ಮ್ಯಾಚ್, ಮ್ಯಾಚಸ್. ಬಾಕ್ಸ್, ಬಾಕ್ಸಸ್. ಇಲ್ಲಿ ಲಾಸ್ಟಿನಲ್ಲಿ ಏನಿದೆ X ಇದೆ, ಅದಕ್ಕಾಗಿ ನಾವು ಬಹುವಚನ ಮಾಡೋದಕ್ಕೆ ES ಅನ್ನು ನಾವು ಬಳಸಿದ್ದೇವೆ. ಫಾಕ್ಸ್, ಫಾಕ್ಸಸ್. ಇನ್ನ 4-5 ಸಿಂಗ್ಲರ್ ನಿಂದ ಪ್ಲೂರಲ್ ಮಾಡೋಕೆ ಇನ್ನ 4-6 ರೂಲ್ಸ್ಗಳಿವೆ. ಅವು ಇನ್ನು ನೆಕ್ಸ್ಟ್ ಕ್ಲಾಸಿನಲ್ಲಿ ಹೇಳ್ತೇನೆ. ಇನ್ನು ಕಂಟಿನ್ಯೂ ಕ್ಲಾಸನ್ನು ನೋಡಿ. ಡೈಲಿ ಗ್ರಾಮರ್ ಕ್ಲಾಸ್ಗಳು ಇರುತ್ತೆ ಮತ್ತು ಸ್ಪೋಕನ್ ಕ್ಲಾಸ್ನು ಇರುತ್ತೆ ಮತ್ತು ಎಸ್ಸೆ ಕ್ಲಾಸ್ಗಳನ್ನು ಇರುತ್ತೆ. ಈ ಓಷನ್ ಆಫ್ ನಾಲೆಜ್ ಅಕಾಡೆಮಿ ಎಜುಕೇಶನ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ನೋಡಿ ಲೆಟ್ಸ್ ಎಂಜಾಯ್ ಮಾಡಿ ಮತ್ತು ಇಂಗ್ಲಿಷ್ನು ಕಲಿಯಿರಿ. ಸರಳ ರೀತಿಯಲ್ಲಿ ನಾನು ಆಡುವ ಭಾಷೆಯಲ್ಲಿ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೂ ನೀವು ಒಂದ್ಸಲ ಕರೆಕ್ಟ್ ಆಗಿ ಕ್ಲಾಸ್ಗಳನ್ನು ನೋಡಿದರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಎವ್ರಿವನ್.